ಗುರುಗಳೇ, ನೀನ್ಯಾಕೆ ಬಂದೆ ಇಲ್ಲಿಗೆ? ನೀವು ಸಾತ್ವಿಕ ಸಂಪನ್ನರು, ಸತ್ಪುರುಷರು, ನಿಮ್ಮಿಂದ ಯಾರಿಗೂ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ರಿ. ನಾನು ಈಗಲೂ ಅದೇ ಮಾತನ್ನು ಹೇಳ್ತೀನಿ. ಈಗ ನನ್ನ ವಿಷಯದಲ್ಲಿ ನೀವು ಮಾಡ್ತಾ ಇರೋದು? ನಾನೇನು ಮಾಡಿದೆ? ಎಲ್ಲ ನಿಮಗೆ ಗೊತ್ತಿದ್ರು ಸಹ ನನ್ನನ್ನು ಏನು ಮಾಡಿದೆ ಅಂತ ಕೇಳ್ತಾ ಇದ್ದೀರಾ? ಈಗ ಇಲ್ಲಿ ನಡೀತಾ ಇರೋದಕ್ಕೆ ಯಾವುದಕ್ಕೂ ನಾನು ಹೊಣೆ ಅಲ್ಲ. ಎಲ್ಲ ಪೂರ್ವ ನಿರ್ಧಾರಿತ. ಅದಕ್ಕೆ ಹಾಗೆ ನಡೀತಾ ಇದೆ. ನಾನಿಲ್ಲಿ ಕೇವಲ ಪ್ರೇಕ್ಷಕ ಮಾತ್ರ. ಇಲ್ಲ, ಸುಳ್ಳು. ನೀವು ಮನ್ಸು ಮಾಡಿದ್ದಿದ್ರೆ ನನ್ನನ್ನು ಅರ್ಜುನ್ ಅವರನ್ನ ಈ ಅಪಾಯದಿಂದ ಪಾರು ಮಾಡ್ಬೋದಿತ್ತು. ಕೇಳಿದ ಪ್ರಶ್ನೆಯನ್ನೇ ಪುನಃ ಪುನಃ ಕೇಳೋದ್ರಿಂದ ಉತ್ತರ ಬದಲಾಗೋದಿಲ್ಲ. ನೋಡಿ, ಅರ್ಜುನ್ ಅವ್ರನ್ನ ಇಲ್ಲಿ ಎಲ್ಲರೂ ನಾಗ ಅಂತ ಅಂದ್ಕೊಂಡಿದ್ದಾರೆ. ಹೇಗಾದರೂ ಮಾಡಿ ನೀವು ಅವ್ರನ್ನ ಬಿಡಿಸಿ ನನ್ನ ಜೊತೆ ಕಳಿಸ್ಕೊಡಿ. ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ? ಇಲ್ಲಿಯ ರೀತಿ ರಿವಾಜು ನಿನಗೂ ಗೊತ್ತು. ಅದಕ್ಕನುಗುಣವಾಗಿ ನೀನು ಗೊಂಬೆ ಥರ ನಡ್ಕೊಬೇಕು. ಅದು ಬಿಟ್ಟರೆ ಬೇರೆ ಪರಿಹಾರನೇ ಇಲ್ಲ. ಅಂದರೆ ಇವ್ರು ನನ್ನನ್ನು ಇಲ್ಲಿ ಪೂರ್ಣಾಹುತಿ ನೀಡ್ತಾರೆ ಅಂತನಾ ನಿಮ್ಮ ಮಾತಿನ ಅರ್ಥ? ಏನು ಬರೆದಿರುತ್ತೋ ಅದೇ ಆಗೋದು ಅಂತ ನಾನು ನಿಂಗೆ ಹಿಂದೆನೇ ಹೇಳಿದ್ದೀನಿ. ಹಾಗೆ ನಿನ್ನ ಸಹಾಯಕ್ಕೆ ಬರ್ತಾ ಇರೋ ಆ ಸರ್ಪನೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ನನ್ನ ಚಿಂತೆ ಅರ್ಜುನ್ ಅವ್ರ ಬಗ್ಗೆ. ಹೇಗಾದರೂ ಮಾಡಿ ಅವ್ರನ್ನ ಈ ಬಂಧನದಿಂದ ಬಿಡಿಸಿ ಕಳಿಸ್ಕೊಡಿ. ಅದು ಕೂಡ ಸಾಧ್ಯ ಇಲ್ಲ. ನೀನು ನಾಗಿಣಿ, ನಾಗಲೋಕದಳು ಅನ್ನೋ ಒಂದು ಸಣ್ಣ ಕಲ್ಪನೆಯೂ ಅರ್ಜುನನಿಗಿಲ್ಲ. ಅವನ ಪಾಲಿಗೆ ನೀನು ಅವನ ಅಮೃತಾನೇ ಯಾವಾಗಲೂ. ಶಾಸ್ತ್ರಿಗಳೇ, ನನ್ನ ಪಾಲಿಗೆ ಅರ್ಜುನ್ ಅವರು ಬರೀ ಗಂಡ ಅಲ್ಲ, ಒಳ್ಳೆ ಸ್ನೇಹಿತ, ಒಳ್ಳೆ ಗುರು, ಒಳ್ಳೆ ಮಾರ್ಗದರ್ಶಕ. ಅಂಥವ್ರನ್ನ ನಾನು ಹೇಗೆ ಕಳ್ಕೊಳ್ಳಿ? ಪ್ರತಿಯೊಬ್ಬರು ಒಬ್ಬೊಬ್ಬರ ಜೀವನದಲ್ಲಿ ಇಷ್ಟು ದಿನ ಮಾತ್ರ ಇರಬೇಕು ಅಂತ ಇರುತ್ತೆ. ಅದ್ರ ಪ್ರಕಾರನೇ ನಡೆಯುತ್ತೆ. ಅದನ್ನು ಬಿಟ್ಟು ಒಂದು ಕ್ಷಣ ಹೆಚ್ಚಿಗೆ ಇರೋದಕ್ಕೂ ಸಾಧ್ಯ ಇಲ್ಲ, ಒಂದು ಕ್ಷಣ ಕಡಿಮೆ ಇರೋದಕ್ಕೂ ಸಾಧ್ಯ ಇಲ್ಲ. ಆದರೆ ನನ್ನ ಅರ್ಜುನ್ ಅವರು ನಾಗ ಅಲ್ವಲ್ಲ, ಯಾಕೆ ಪೂರ್ಣಾಹುತಿ ನೀಡ್ತಾ ಇದ್ದಾರೆ? ನೋಡು, ಇದು ದೈವ ಸಂಕಲ್ಪ. ಇದನ್ನ ನನ್ನಿಂದ ನಿನ್ನಿಂದ ತಪ್ಪಿಸೋಕೆ ಸಾಧ್ಯ ಇಲ್ಲ. ಪೂರ್ಣಾಹುತಿಗೆ ಯಾರನ್ನ ಬಲಿ ಕೊಡ್ತಾರೋ ಬಿಡ್ತಾರೋ, ಆದರೆ ಗರುಡ ದೇವರ ದೇವಸ್ಥಾನದಲ್ಲಿ ಪೂಜೆ ಹೋಮ ನಡೆದೇ ನಡೆಯುತ್ತೆ. ಇದನ್ನ ಯಾರ ಕೈಯಿಂದನೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ನೋಡು, ಅರ್ಜುನ ನಾಗ ಅಲ್ಲ, ಅವನು ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ. ಅದನ್ನೇ ನಾನು ಹೇಳ್ತಾ ಇರೋದು. ಅರ್ಜುನ್ ಅವರು ನಾಗ ಅಲ್ಲ, ಆದ್ರೂ ಈ ಪೂಜೆಗೆ ಯಾಕೆ ಅವ್ರನ್ನ ಬಲಿ ಕೊಡೋದಕ್ಕೆ ನೋಡ್ತಾ ಇದ್ದಾರೆ? ಅದನ್ನೆಲ್ಲ ಬಿಡು. ನಿನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ, ಅದನ್ನ ಹೇಳ್ತೀನಿ, ಕೇಳು. ಕೇಳಲ್ಲ. ನನ್ನ ಜೀವನೇ ನನ್ನ ಅರ್ಜುನ್, ನನ್ನ ಜೀವನೇ ನಾಗಮಣಿ, ನನ್ನ ಜೀವನೇ ನನ್ನ ದ್ವೇಷ. ಆ ವಿಷ್ಣು, ಆ ರುದ್ರ, ಆ ತ್ರಿವೇಣಿ ನನಗೆ ಒಂದೊಂದು ಕಾಟ ಕೊಟ್ಟಿದ್ದಾರ. ಅವ್ರು ಕೊಟ್ಟಿರೋ ಕಷ್ಟನ, ಅವ್ರು ಕೊಟ್ಟಿರೋ ಹಿಂಸೆನ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ನನ್ನಲ್ಲಿ ಅನುಭವಿಸೋದಕ್ಕೂ ಆಗದೆ, ಒಳಗೊಳಗೆ ಹೇಗೆ ಕುದ್ದು ಹೋಗಿದ್ದೀನಿ ಅನ್ನೋದು ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ನಿಷ್ಪಾಪಿಗಳಾದ ನನ್ನ ತಂದೆ ತಾಯಿನ ಕೊಂದಿದ್ದು ಇನ್ನು ನನ್ನ ಕಣ್ಣು ಮುಂದೆ ಹಸಿ ಹಸಿಯಾಗಿದೆ. ನಮ್ಮ ಲೋಕದಿಂದ ನಾಗಮಣಿನ ಎತ್ಕೊಂಡು ಹೋಗಿದ್ದು ನನ್ನ ಕಣ್ಣು ಮುಂದೆ ಈಗಲೂ ಗೋಚರ ಆಗ್ತಿದೆ. ಇಷ್ಟೆಲ್ಲ ಅನ್ಯಾಯಗಳನ್ನ ಮಾಡಿರೋ ಅವ್ರುಗಳನ್ನ ನಾನು ಕ್ಷಮಿಸೋದಿಕ್ಕೆ ನಾನು ಸಾಧು ಸಂತೆ ಅಲ್ಲ, ನಾಗ. ಕಾರ್ಕೋಟಕ ವಿಷ ತುಂಬಿರೋ ನಾಗ. ಹೋರಾಟ ಮಾಡಿ ಅವರನ್ನೆಲ್ಲ ಇಲ್ಲೇ ಮುಗಿಸಿ ನಾಗಮಣಿನ ಪಡ್ಕೊಂಡು ಹೋಗ್ತೀನೋ ಹೊರತು
ರಣ ಹೇಳಿ ತರ ಇಲ್ಲಿಂದ ಹೋಗೋದಿಲ್ಲ ನಾನು. ಇದು ಧರ್ಮ ಯುದ್ಧ. ಧರ್ಮ ಯಾವ ಕಡೆ ಇದೆ ಅನ್ನೋದು ನೀವೇ ಹೇಳಿ. ಯುದ್ಧ ಮಾಡೋಕೆ ನಿಂತವ್ರ ವಾದ ಯಾವಾಗಲೂ ನಾವು ಧರ್ಮದ ಪರವಾಗೇ ಇದ್ದೀವಿ ಅನ್ನೋದು. ನಿಮ್ಮನ್ನ ನೋಡ್ತಾ ಇದ್ರೆ ನೀವೇ ಅವರಿಗೆ ಆಸರೆ ಆಗಿದ್ದೀರಾ ಅನ್ನೋದು ನನ್ನ ಅನುಮಾನ. ನನ್ನ ದಾರಿಗೆ ನೀವೇ ಅಲ್ಲ, ಯಾರೇ ಅಡ್ಡ ಬಂದ್ರು ನಾನು ಹಿಂದೆ ಸರಿಯಲ್ಲ. ಧರ್ಮ ಯುದ್ಧದಲ್ಲಿ ಧರ್ಮಕ್ಕೆ ನ್ಯಾಯಕ್ಕೆ ಮಾತ್ರ ಜಯ ಸಿಗೋದು. ಜಯ ಅಪಜಯಗಳು ನಿನ್ನ ಕೈನಲ್ಲೂ ಇಲ್ಲ, ಅವರ ಕೈನಲ್ಲೂ ಇಲ್ಲ. ಆ ಪರಮಾತ್ಮನ ಕೈಯಲ್ಲಿದೆ. ಅವನ ತೀರ್ಪು ಸಂಕಲ್ಪ ಹೇಗಿದೆಯೋ ಹಾಗೆ ಎಲ್ಲವೂ ನಡೆಯುತ್ತೆ. ನಾನು ಇಲ್ಲಿಂದ ಗೆದ್ದೆ ಹೋಗೋದು. ನ್ಯಾಯ ನನ್ನ ಪರವಾಗೇ ಇದೆ. ಅಯ್ಯೋ, ಈ ನಾಗನ್ ಪ್ರಜ್ಞೆ ಬಂದಿರೋ ಹಾಗಿದೆ. ಇದು ಅರ್ಜುನವ್ರ ಧ್ವನಿ. ಅವ್ರು ಹೀಗೆ ನಡ್ತಾ ಇರೋದನ್ನ ನೋಡಿದ್ರೆ ಪ್ರಜ್ಞೆ ಬಂದಿದೆ ಅನ್ಸುತ್ತೆ. ಈ ವಿಷಯನ ಆದಷ್ಟು ಬೇಗ ಹೋಗಿ ಭಾವನ್ಗೆ ಹೇಳ್ಬೇಕು. ಆದ್ರೆ ಇವನೊಬ್ಬನ್ನೇ ಈಗ ಬಿಟ್ಟು ಹೋಗಕ್ ಸಾಧ್ಯ ಇಲ್ಲಲ್ಲ. ಗೋವಿಂದ, ಏನೋ ಮಾಡ್ತಿದ್ಯಾ? ಅಕ್ಕ, ಆ ನಾಗನ್ಗೆ ಪ್ರಜ್ಞೆ ಬಂದಿದೆ. ಅದಕ್ಕೇನ್ ಮಾಡ್ಬೇಕು? ನೀವು ಇಲ್ಲೇ ಕಾಯ್ತಾ ಇರಿ, ನಾನು ಹೋಗ್ಬಿಟ್ಟು ಭಾವನ ಕರ್ಕೊಂಡ್ ಬರ್ತೀನಿ. ನಾನಾ? ಹ್ಞೂ, ನೀವೇ ಬನ್ನಿ, ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ನಡು, ನೀನು ಅಂದ್ಕೊಂಡಿರೋ ಹಾಗೆ ಈಗ ರುದ್ರನ ಹತ್ರ ಯಾವ ಶಕ್ತಿನೂ ಇಲ್ಲ. ಅವನನ್ನೇ ಅವನು ಕಾಪಾಡ್ಕೊಳಕ್ಕಾಗಲ್ಲ. ಇನ್ನು ನಿನ್ನ ಕಾಪಾಡ್ತಾನೆ ಅಂತ ಕನ್ಸಲ್ಲೂ ಕಾಣಬೇಡ. ಅವನ ಬಳಿ ನಾಗಮಣಿ ಇರುವ ತನಕ ಮಾತ್ರ ಅವನ ಶಕ್ತಿ ಅನ್ನೋ ನಂಗೆ ಗೊತ್ತು. ಇನ್ನೂ ಅವನ್ನ ನಂಬ್ಕೊಂಡು ಕೂರುವಷ್ಟು ಮೂರ್ಖ ನಾನಲ್ಲ. ಇನ್ನು ನಾವು ಆ ಶಾಸ್ತ್ರಿಗಳನ್ನು ನಂಬುವುದೇ ಸರಿ ಅನ್ನಿಸ್ತಾ ಇದೆ. ಅದು ರುದ್ರನ ನಂಬೋದಕ್ಕಿಂತ ಅಪಾಯ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಅವರು ಯಾವಾಗ ಯಾರ ಪರ ನಿಲ್ತಾರೆ ಅನ್ನೋದೇ ಗೊತ್ತಿಲ್ಲ. ಸದಾ ಸದ್ವಿಚಾರ, ಸದ್ಗತಿ, ಸಂಸ್ಕೃತಿ ಅಂತ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ. ಆದರೆ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ನಮಗೆ ಮೋಸ ಮಾಡೋದಕ್ಕೆ ಹಿಂದೆ ಮುಂದೆ ಸಹ ನೋಡೋದಿಲ್ಲ. ಏನ್ ಬಾಬಾ ಇದು? ಹಾಗೂ ಹೇಳ್ತೀರಾ, ಹೀಗೂ ಹೇಳ್ತೀರಾ. ಹೀಗೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟು ಮಾತಾಡೋದು ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅದನ್ನ ನೇರವಾಗಿ ಹೇಳಿ.
ಏ ಗೋವಿಂದ, ಏನಾದ್ರು ಗಾಬರಿಯಾಗಿ ಓಡ್ಬರ್ತಾ ಇದೆಯಾ? ಏನಾಯ್ತು? ಬಾವ, ಅವನಿಗೆ ಪ್ರಜ್ಞೆ ಬಂದಿದೆ. ಯಾರಿಗೆ? ಇನ್ಯಾರಿಗೆ? ನಮ್ಮನೇಲಿ ಕೂಡ ಹಾಕಿದಿರಲ್ಲ ನಾಗ, ಅವನಿಗೆ. ಅವನು ಅಲ್ಲೇ ಒದ್ದಾಡ್ತಿದ್ದಾನೆ ಬಾವ. ನೀನು ಅಲ್ಲೇ ಇದ್ದ ಅವನ್ನ ಕಾಯ್ದ್ಬಿಟ್ಟು ಇಲ್ಲಿ ಯಾಕೆ ಓಡ್ ಬಂದೆ? ಮತ್ತೆ ಅವನ ಅಲ್ಲಿಂದ ತಪ್ಪಿಸ್ಕೊಂಡ್ರೆ? ಅಲ್ಲಿ ಅಕ್ಕ ಇದ್ದಾರೆ, ಅವನ್ನ ನೋಡ್ಕೊಳ್ಳೋದು ಕೇಳ್ಬಿಟ್ಟು ನಾನು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದೆ. ಶತ್ರುಘ್ನ, ಅರ್ಜುನ್ ರೂಪದಲ್ಲಿರೋ ಹಾವು ಜಾಗ್ರತೆ ಆದ್ರೆ ಎಂತ ಅನಾಹುತ ಆಗುತ್ತೆ ಅಂತ ಕಲ್ಪನೆ ಮಾಡ್ಕೋದಕ್ಕೂ ಸಾಧ್ಯ ಇಲ್ಲ. ನಡಿ, ಮೊದಲು ನಾವು ಅಲ್ಲಿಗೆ ಹೋಗೋಣ. ಇಲ್ಲ ಅಂದ್ರೆ ನಮ್ಮ ಸಾವನ್ನ ನಾವೇ ನೋಡ್ಬೇಕಾಗುತ್ತೆ. ಏನು ಹೇಳ್ತಾ ಇದ್ದೀರಾ? ನಾನ್ ನಿಮ್ಮನ್ನ ಹೆದರಿಸೋದಕ್ಕೆ ಹೇಳ್ತಾ ಇಲ್ಲ, ಮುಂದೆ ಏನಾಗುತ್ತೋ ಅದನ್ನೇ ಹೇಳ್ತಾ ಇದ್ದೀನಿ. ಸುಮ್ಮನೆ ನಾವು ಸಮಯ ವ್ಯರ್ಥ ಮಾಡಿದ್ರೆ ನಮ್ಮ ಸಾವಿನ ಬಾಗ್ಲು ನಾವೇ ತಟ್ಟದಂಗೆ. ನಡಿ ಹೋಗೋಣ. ಮಹಾಕಾಲ. ಅಕ್ಕ, ದಯವಿಟ್ಟು ನೀರು ಕೊಡಿ. ಅರ್ಜುನ್ ಅವರೇ, ನನ್ನನ್ನು ಕ್ಷಮಿಸಿ. ನೀವು ಈ ಸ್ಥಿತಿಗೆ ಬಂದು ಈ ದುಷ್ಟರ ಕೈಯಲ್ಲಿ ಹೀಗೆ ಬಂಧನ ಆಗಿರೋದಕ್ಕೆ ನಾನೇ ಕಾರಣ. ನಿಮ್ಮ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ನಾನು ಈ ಊರಿಗೆ ಬಂದ್ಮೇಲೆ ನೀವು ಯಾರು ಏನು ಅಂತ ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆ ನನಗೆ ನೀವಾಗಲಿ ನಿಮ್ಮ ಮನೆಯವರಾಗಲಿ ಯಾರ್ದು ಪರಿಚಯನೇ ಇರಲಿಲ್ಲ. ಇದನ್ನೆಲ್ಲ ನಾನು ನಂಬೋದಿಲ್ಲ. ನೀನು ನಮ್ಮೂರಿಗೆ ಬಂದು ಪೂಜೆ ನಿಲ್ಲಿಸಿದ್ರೆ ನಿನಗೇನೋ ಲಾಭ ಇದೆ, ಅದಕ್ಕೆ ನೀನು ಹೀಗೆಲ್ಲ ಮಾಡ್ತಾ ಇದೀಯ. ನನಗೇನೂ ಲಾಭ ಇಲ್ಲ, ನನ್ನ ನಂಬಿ. ಇಷ್ಟಕ್ಕೂ ನಾನು ಯಾವ ನಾಗನೂ ಅಲ್ಲ, ನಾಗಿಣಿನೂ ಅಲ್ಲ. ನಾನು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ. ನೋಡಿ, ನಾನು ನಿಮ್ಮ ಮನೆಯವ್ರಿಗೆ 1000 ಸಲ ಹೇಳಿದ್ದೀನಿ, ಆದರೂ ಅವ್ರು ಕೇಳ್ತಾ ಇಲ್ಲ. ಅಕಸ್ಮಾತ್ ನನ್ನ ನಾಗಿಣಿನೇ ಆಗಿದ್ರೆ ನಾನು ಯಾಕೆ ಈ ಹಿಂಸೆಲ್ಲ ಅನುಭವಿಸ್ಕೊಂಡಿಲ್ಲಿರ್ತಾ ಇದ್ದೆ ಹೇಳಿ? ದಯವಿಟ್ಟು 1 ಲೋಟ ನೀರು ಕೊಡಿ, ತುಂಬ ದಾಹ ಆಗ್ತಾ ಇದೆ. ಸರಿ, ತರ್ತೀನಿ ನೀರು. ಯಾರು ನೀನು? ನಾನು ಯಾರು ಅಂತ ನಿನಗೆ ಗೊತ್ತಿರಲ್ವಾ? ನಾಗಿಣಿ, ನನ್ನ ರೂಪದಲ್ಲಿ ಬಂದು ಏನು ಮಾಡಬೇಕು ಅಂತಿದೀಯಾ? ಅದನ್ನೆಲ್ಲ ಬಿಡಿಸಿ ಹೇಳೋ ಅಷ್ಟು ತಾಳ್ಮೆನೂ ಇಲ್ಲ,
ನಿನ್ನ ನೋಡ್ತಾ ಇದ್ರೆ ನನ್ಗೆ ಅಯ್ಯೋ ಅನ್ನಿಸ್ತಾ ಇದೆ. ನೀನು ತುಂಬ ಒಳ್ಳೆಯವನು, ಆದರೆ ನಿನ್ನವರು ಅಂತ ಇಲ್ಲಿ ಯಾರೂ ಇಲ್ಲ. ನಮ್ಮ ಮನೆಯವ್ರ ವಿಷಯ ತಿಳಿಸಿದ್ರ? ನಮ್ಮ ಮನೆಯಿಂದ ಯಾರಾದರೂ ಬಂದಿದ್ರಾ ಇಲ್ಲಿಗೆ? ಬಂದಿದ್ದಾರೆ, ಆದರೆ ಎಲ್ಲರೂ ನಿನ್ನನ್ನು ನಾಗಿಣಿ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ನಾಗಿಣಿ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ನನಗೆ ನಿನಗೆ ಮಾತ್ರ ಗೊತ್ತು, ಅವ್ರಿಗೆಲ್ಲ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ನೋಡು. ಹರಣಿ ಹರಣಿ ಏನಾಯ್ತು? ಏನಾಯ್ತು? ಏನಾಯ್ತು ನಿಂಗೆ? ಆರಾಮಿದ್ದಾನೆ? ಅರ್ಜುನ್, ನೀನು ಇಲ್ಲೇ ಇದ್ರೆ ಆಗೋದಿಲ್ಲ. ಮೊದಲು ಇಲ್ಲಿಂದ ತಪ್ಪಿಸ್ಕೊ. ಇದೇ ಊರಲ್ಲಿ 3 ದಿನ ತಲೆ ಮರೆಸ್ಕೊಂಡು ಅಮೃತನ ಹುಡುಕು. ಅವಳು ನಿನಗೆ ಸಿಕ್ಕೇ ಸಿಗ್ತಾಳೆ. ಆಮೇಲೆ ಇಬ್ರು ಇಲ್ಲಿಂದ ತಪ್ಪಿಸ್ಕೋಬಹುದು. ನೋಡಿ, ಯಾರು ನನ್ನ ನಾಗ ಅಂತ ನಂಬಿದೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀವು ನನ್ನ ಅರ್ಜುನ್ ಅಂತ ನಂಬಿ ನನಗೆ ಸಹಾಯ ಮಾಡಕ್ಕೆ ನಿಂತಿದ್ದೀರಲ್ಲ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗೋದಿಲ್ಲ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡೋದು ಮನುಷ್ಯತ್ವ. ರೀ, ಆ ನಾಗ ನನ್ನ ರೂಪದಲ್ಲಿ ಬಂದು ನನ್ನ ನೋಕಿ ಆ ರೂಮ್ ಕಡೆ ಹೋದ. ನೋಡು, ಮೊದಲು ನೀನು ಇಲ್ಲಿಂದ ತಪ್ಪಿಸ್ಕೊ. ಅಮೃತ ನಿನಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳನ್ನು ಹುಡುಕು, ಹೋಗು, ಹೊರಡು ಅರ್ಜುನ್.